Greetings to you in the precious name of our Lord and Savior Jesus Christ. ದೇವರ ಸುಮಧುರ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇವೆ. It's such a joy to share the word of God once again. ಇದು ಒಂದು ಒಳ್ಳೆಯ ಸಮಯವಾಗಿರುತ್ತದೆ, ಒಂದು ಸಂತೋಷಕರವಾದ ಸಮಯವಾಗಿರುತ್ತದೆ ಯೇಸು ಕ್ರಿಸ್ತನ ವಾಕ್ಯವನ್ನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವುದಕ್ಕೆ. So today we want to like to share about the lost coin. ಇವತ್ತು ನಿಮ್ಮೊಟ್ಟಿಗೆ ಕಳೆದುಕೊಂಡ ನಾಣ್ಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತೇವೆ. So where it is written in Luke chapter 15 and when we see from verse 8. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 8ನೇ ವಚನದಿಂದ ನೋಡುತ್ತೇವೆ. So we have heard about the lost sheep. ನಾವು ಕಳೆದುಕೊಂಡ ಕುರಿಯ ಬಗ್ಗೆ ನಾವು ಮಾತನಾಡಿದ್ದೇವೆ. And today let us hear from God about the lost coin. ಇವತ್ತು ದೇವರ ವಾಕ್ಯದಲ್ಲಿ ಕಳೆದುಕೊಂಡ ನಾಣ್ಯದ ಬಗ್ಗೆ ಕೇಳಿಸಿಕೊಳ್ಳೋಣ. The lost itself is a negative word. ಕಳೆದುಕೊಂಡಿರುವುದು ಎಂಬುದಾದರೆ ಅದೇ ಒಂದು ಹಿತಕರವಾದ ಮಾತಲ್ಲ. So when somebody say that I lost something and I lost a person, so it always hurts. ಯಾರಾದ್ರೂ ಹೇಳುವುದಾದ್ರೆ ನಾನೊಂದು ವಸ್ತುವನ್ನು ಕಳೆದುಕೊಂಡೆ, ಒಂದು ವ್ಯಕ್ತಿಯನ್ನು ಕಳೆದುಕೊಂಡೆ ಎಂಬುದಾಗಿ ಅದು ಒಂದು ದುಃಖಕರವಾದ ವಿಷಯವಾಗಿರುತ್ತದೆ. So because the word lost itself is a kind which gives a pain to the heart. ಕಳೆದುಕೊಂಡೆ ಎಂಬುದಾಗಿ ಹೇಳುವುದೇ ಅದು ಒಂದು ಹೃದಯಕ್ಕೆ ಒಂದು ನೋವನ್ನು ಕೊಡುವಂತದ್ದಾಗಿರುತ್ತೆ. But Jesus came to find the lost. ಆದರೆ ಯೇಸು ಕ್ರಿಸ್ತನು ಈ ಕಳೆದುಕೊಂಡದ್ದನ್ನು ಅಥವಾ ಕಳೆದುಕೊಂಡ ವ್ಯಕ್ತಿಯನ್ನು ಹುಡುಕಲಿಕ್ಕೆ ಬಂದ. What a great joy it is. ಎಂತ ಒಂದು ಸಂತೋಷವಾದ ವಿಷಯ. So today you might be watching and thinking that even I have lost so many things in my life. ಇವತ್ತು ನೀವು ನಮ್ಮನ್ನು ನೋಡುತ್ತಿರಬಹುದು, ಯೋಚಿಸುತ್ತಿರಬಹುದು, ಅನೇಕ ವಿಷಯಗಳನ್ನು ನನ್ನ ಜೀವಿತದಲ್ಲಿ ಕಳೆದುಕೊಂಡಿದ್ದೇನೆ ಎಂಬುದಾಗಿ. Maybe you might have lost a valuable thing. ನೀವು ಅತ್ಯುತ್ತಮವಾದಂತ ಒಂದು ವಸ್ತುವನ್ನು ನೀವು ಕಳೆದುಕೊಂಡಿರಬಹುದು. Maybe you have lost a person whom you valued the most. ನೀವು ಅತಿಯಾಗಿ ಇಷ್ಟಪಟ್ಟಂತ ಅಥವಾ ಗೌರವಿಸಿದಂತ ಒಂದು ವ್ಯಕ್ತಿಯನ್ನು ನೀವು ಕಳೆದುಕೊಂಡಿರಬಹುದು. Maybe you have lost your wealth. ನಿಮ್ಮ ಒಂದು ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡಿರಬಹುದು. So maybe you have lost your health. ನಿಮ್ಮ ಒಂದು ಆರೋಗ್ಯವನ್ನು ನೀವು ಕಳೆದುಕೊಂಡಿರಬಹುದು. Maybe you have lost your mental stabilities. ನಿಮ್ಮ ಒಂದು ಯೋಚಿಸುವ ಶಕ್ತಿ ಅಥವಾ ನಿಮ್ಮ ಒಂದು ಮಾನಸಿಕ ಶಕ್ತಿಯನ್ನು ನೀವು ಕಳೆದುಕೊಂಡಿರಬಹುದು. So maybe you have lost many things in your life. ನೀವು ಅನೇಕ ವಿಷಯವನ್ನು ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿರಬಹುದು. But the good news is ಆದರೆ ಒಂದು ಶುಭ ಸಂದೇಶ. So God is willing to restore it back. ದೇವರು ನಿಮಗೆ ಎಲ್ಲವನ್ನು ಹಿಂದಿರುಗಿಸಿ ಕೊಡಲಿಕ್ಕೆ ಇಷ್ಟಪಡುತ್ತಿದ್ದಾರೆ. So God is a God who will not steal from us, but he is the God who will give to us. ನಮ್ಮ ದೇವರು ನಮ್ಮಿಂದ ಕಸಿದುಕೊಳ್ಳುವ ದೇವರು ಅಲ್ಲ, ಅಥವಾ ಕದಿಯುವ ದೇವರಲ್ಲ, ಆದರೆ ನಮಗೆ ಇನ್ನೂ ಹೆಚ್ಚು ಹಿಂದಿರುಗಿಸಿ ಕೊಡುವ ದೇವರಾಗಿರುತ್ತಾರೆ. So here when we see, ಇಲ್ಲಿ ನಾವು ನೋಡುತ್ತೇವೆ, Jesus told this parable. ಯೇಸು ಸ್ವಾಮಿ ಈ ಒಂದು ದೃಷ್ಟಾಂತವನ್ನು ಹೇಳುತ್ತಾನೆ. Suppose a woman ಒಂದು ಸ್ತ್ರೀ having 10 silver coins ಆಕೆಯಲ್ಲಿ 10 ಬೆಳ್ಳಿಯ ನಾಣ್ಯಗಳು ಇರಬಹುದು and lose one. ಅದರಲ್ಲಿ ಒಂದನ್ನು ಆಕೆ ಕಳೆದುಕೊಂಡಿರಬಹುದು. Hallelujah. Hallelujah. She has 9. ಆಕೆಯೊಟ್ಟಿಗೆ 9 ನಾಣ್ಯಗಳಿದೆ. I was surprised why God mentioned woman losing one coin. ನಾನು ಯೋಚಿಸುತ್ತಿದ್ದೆ, ಏನಕ್ಕೆ ದೇವರು ಇಲ್ಲಿ ಒಂದು ಸ್ತ್ರೀ ಆ ಒಂದು ನಾಣ್ಯವನ್ನು ಕಳೆದುಕೊಂಡಳು ಎಂಬುದಾಗಿ ಪ್ರತ್ಯೇಕವಾಗಿ ಹೇಳುತ್ತಿದ್ದಾರೆ ಎಂಬುದಾಗಿ. Generally, if men lose one coin, ನಾವು ಸಾಧಾರಣವಾಗಿ ನೋಡುವುದಾದ್ರೆ ಗಂಡಸರು ಒಂದು ನಾಣ್ಯವನ್ನು ಕಳೆದುಕೊಳ್ಳುವುದಾದ್ರೆ they don't have enough patience to search. They just say, okay, leave it. ಅವರಿಗೆ ಆ ತಾಳ್ಮೆ ಇಲ್ಲ ಅದನ್ನು ಹುಡುಕಲಿಕ್ಕೆ. ಅವರು ಅನ್ಕೊಳ್ಳುತ್ತಾರೆ ಹೋಗ್ಲಿ ಬಿಟ್ಬಿಡು ಎಂಬುದಾಗಿ. But women are not like that. ಆದ್ರೆ ಸ್ತ್ರೀಯರು ಹಾಗಲ್ಲ. They will not be satisfied until they get what they have lost. ಅವರಿಗೆ ಸಮಾಧಾನ ಇರುವುದಿಲ್ಲ, ಅವರಿಗೆ ಕಳೆದುಕೊಂಡಿರುವುದು ಹಿಂತಿರುಗುವವರೆಗೂ. So Jesus is so wise even to mention the parable in a very right way.
ಯೇಸು ಕ್ರಿಸ್ತನಿಗೆ ಅಷ್ಟು ಜ್ಞಾನ ಇದೆ ಆ ದೃಶ್ಯಾಂತವನ್ನು ಅದಾದಂತರ ರೀತಿಯಲ್ಲಿ ಅವರಿಗೆ ನಮಗೆ ತಿಳಿಸುವುದು. So he has told about this woman losing one coin out of 10. ಆತನು ಈ ಸ್ತ್ರೀ ಆ ಒಂದು 10 ನಾಣ್ಯಗಳಲ್ಲಿ ಒಂದು ಕಳೆದುಕೊಂಡಿದ್ದನ್ನು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದಾನೆ. So when this woman lost that coin, ಈ ಸ್ತ್ರೀ ಆ ಒಂದು ನಾಣ್ಯ ಕಳೆದುಕೊಂಡಾಗ she became restless. ಆಕೆಯಲ್ಲಿ ಅಲ್ಲೋಲ ಕಲ್ಲೋಲವಾಯಿತು. And her mind is only about that what has lost. ಆಕೆಯ ಆಲೋಚನೆ ಆ ಒಂದು ಕಳೆದುಕೊಂಡ ನಾಣ್ಯದ ಮೇಲೆ ಮಾತ್ರವಿತ್ತು. So her mind is disturbed, everything is disturbed because she has lost something that she values. ಆಕೆಯಲ್ಲಿ ಎಲ್ಲಾ ಅಲ್ಲೋಲ ಕಲ್ಲೋಲವಾಯಿತು, ಯಾಕಂದ್ರೆ ಆಕೆಯು ಶ್ರೇಷ್ಠವೆಂದು ನೆನೆಸಿದರಲ್ಲಿ ಒಂದು ಕಳೆದು ಹೋಗಿತ್ತು ಎಂಬುದು. Are you a woman who lost something and became restless? ನೀವು ಆ ಒಂದು ಸ್ತ್ರೀ ಆಗಿರಬಹುದಾ? ಏನನ್ನು ಕಳೆದುಕೊಂಡು ನೀವು ಅಲ್ಲೋಲ ಕಲ್ಲೋಲದಲ್ಲಿ ಇರಬಹುದಾ? So what the parable teaches from this woman? ಏನು ಈ ದೃಶ್ಯಾಂತ ಆ ಒಂದು ಸ್ತ್ರೀಯಲ್ಲಿ ನಮಗೆ ಕಲಿಸಿಕೊಡುತ್ತದೆ? First it says that does she not light a lamp? ಮೊದಲನೇದಾಗಿ ಅದು ಹೇಳುತ್ತದೆ, ಆಕೆಯು ಒಂದು ದೀಪವನ್ನು ಹಚ್ಚುವುದಿಲ್ಲವೋ? So the lesson out of this is, ಇದರಲ್ಲಿ ನಾವು ಕಲಿತುಕೊಳ್ಳುವುದು, so maybe there is a darkness ಅಲ್ಲಿ ಕತ್ತಲೆ ಇದ್ದಿರಬಹುದು. And the woman first she lighted the lamp. ಆಗ ಆ ಸ್ತ್ರೀ ಮೊದಲನೆಯದಾಗಿ ಆ ದೀಪವನ್ನು ಹಚ್ಚುವಳಾಗುತ್ತಾಳೆ. So the light represents a blessings of the Lord. ಆ ಒಂದು ಬೆಳಕು ದೇವರ ಆಶೀರ್ವಾದವನ್ನು ಸೂಚಿಸುತ್ತದೆ. Darkness hides everything. ಕತ್ತಲೆ ಎಲ್ಲವನ್ನು ಮುಚ್ಚಿ ಹಾಕುತ್ತದೆ. Suppose ನಾವು ಅನ್ಕೊಳ್ಬಹುದು, somebody has called to their house for the first time. ಯಾರೋ ತಮ್ಮ ಮನೆಗೆ ಒಬ್ಬರನ್ನು ಮೊದಲನೆಯದಾಗಿ ಆಮಂತ್ರಿಸಿರಬಹುದು. So and we might have gone in the night time, for example. ನಾವು ಒಂದು ರಾತ್ರಿಯ ಸಮಯದಲ್ಲಿ ಹೋಗಿರಬಹುದು, ಉದಾಹರಣೆಗಾಗಿ. Maybe there is a power cut. ಅಲ್ಲಿ ವಿದ್ಯುತ್ ಶಕ್ತಿ ಹೋಗಿರಬಹುದು. So first time we are going to their house. ಮೊದಲನೇ ಬಾರಿಗೆ ಅವರ ಮನೆಗೆ ಹೋಗುತ್ತಿದ್ದೇವೆ. And think that it is full of darkness. ಯೋಚಿಸಿ, ಅಲ್ಲಿ ಎಲ್ಲಾ ಕತ್ತಲೆಯಾಗಿದೆ ಎಂಬುದಾಗಿ. We don't know what is where. ನಮಗೆ ಗೊತ್ತಿಲ್ಲ ಯಾವುದು ಎಲ್ಲಿದೆ ಎಂಬುದಾಗಿ. There is a place to sit, maybe a sofa to sit, but we don't know where is that. ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಕುರ್ಚಿ ಇದ್ದಿರಬಹುದು, ಆದ್ರೆ ನಮಗೆ ಗೊತ್ತಿಲ್ಲ ಅದೆಲ್ಲಿದೆ ಎಂಬುದಾಗಿ. Maybe there is a water bottle to drink water, but we are not able to see that. ಅಲ್ಲಿ ಒಂದು ಕುಡಿಲಿಕ್ಕೆ ನೀರಿರಬಹುದು, ಆದ್ರೆ ಅದು ಎಲ್ಲಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Everything is there in that house, but we are not able to see anything because there is no light. ಆ ಮನೆಯಲ್ಲಿ ಎಲ್ಲವೂ ಇದೆ, ಆದ್ರೆ ನಮಗೆ ಅದನ್ನು ನೋಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಆ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. But if there is one light, ಆದ್ರೆ ಅಲ್ಲಿ ಒಂದು ಬೆಳಕಿದೆ. if one light comes in that place, ಆದ್ರೆ ಆ ಸ್ಥಳಕ್ಕೆ ಒಂದು ಪುಟ್ಟ ಬೆಳಕು ಬರುವುದಾದ್ರೆ, we can see many things out in that house. ಅನೇಕ ಸಂಗತಿಗಳು ಆ ಮನೆಯಲ್ಲಿ ನಾವು ನೋಡಬಹುದು. Today God has blessed us with many blessings. ಇವತ್ತು ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ತುಂಬಿಸುತ್ತಾನೆ. Maybe we are not seeing it because there is darkness. ಆದ್ರೆ ನಮಗೆ ಅದೇನು ಕಾಣಿಸುತ್ತಿಲ್ಲ, ಬಹುಶಃ ಅದು ಕತ್ತಲೆಯಲ್ಲಿ ಮುಚ್ಚಿರಬಹುದು. Your eyes is filled with darkness. ನಿಮ್ಮ ಕಣ್ಣುಗಳು ಕತ್ತಲೆಯಲ್ಲಿ ತುಂಬಿರಬಹುದು. So like this woman, ಈ ಸ್ತ್ರೀಯ ಹಾಗೆ, so we need to light the lamp. ನಾವು ಒಂದು ದೀಪವನ್ನು ಹಚ್ಚಬೇಕು. The word of God says, ದೇವರ ವಾಕ್ಯ ಹೇಳುತ್ತದೆ, your word is a light unto my feet. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ಎಂಬುದಾಗಿ. Hallelujah. Hallelujah. So we need to know the word of God. ನಮಗೆ ದೇವರ ವಾಕ್ಯ ಗೊತ್ತಿರಬೇಕು. So the word of God will give us the grace to open our eyes to see the blessings which God has kept in our life. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಆ ಒಂದು ಕೃಪೆಯನ್ನು ಕೊಡುತ್ತದೆ, ಅದನ್ನು ನೋಡಿ ನಾವು ತಿಳ್ಕೊಳ್ಳೋದು. If you are someone who doesn't read the word of God in your personal time, ನಿಮ್ಮ ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀವು ದೇವರ ವಾಕ್ಯವನ್ನು ಓದಲಿಕ್ಕೆ
ಇಲ್ಲದಿರುವ ವ್ಯಕ್ತಿ ಆಗಿರಬಹುದು. So from today you need to start reading the word of God. ಇವತ್ತಿನಿಂದ ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸಿ. So that the light will come into your heart. ದೇವರ ಬೆಳಕು ನಿಮ್ಮಲ್ಲಿ ಬರುವಂತದ್ದಾಗಲಿ. Because this word of God is a light to our soul. ಯಾಕಂದ್ರೆ ಈ ಒಂದು ದೇವರ ವಾಕ್ಯವೆಂಬ ಒಂದು ದೇವರ ವಾಕ್ಯ ಅದು ನಮ್ಮ ಜೀವಿತ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಬೆಳಕು ಕೊಡುವಂತದ್ದಾಗಿರುತ್ತೆ. When this light comes in our life, ಈ ಒಂದು ಬೆಳಕು ನಮ್ಮ ಜೀವಿತದಲ್ಲಿ ಬರುವುದಾದರೆ we will be able to see what God has kept in our life. ನಮಗೆ ನೋಡ್ಲಿಕ್ಕಾಗುತ್ತೆ ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಇಟ್ಟಿದ್ದಾರೆ and we will be able to access it. ಅವಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. and we will able to enjoy the life as the way God has created. ಅದು ಅವಾಗ ನಮ್ಮ ಜೀವಿತದಲ್ಲಿ ದೇವರು ಸೃಷ್ಟಿಸಿರುವ ಒಂದೊಂದು ಸಂಗತಿಯನ್ನು ನಾವು ಅನುಭವಿಸಲಿಕ್ಕೆ ಆಗುತ್ತದೆ. So darkness hide many things. ಕತ್ತಲೆ ಎಲ್ಲವನ್ನು ಮುಚ್ಚುತ್ತದೆ. But the word of God called the light will show everything. ದೇವರ ವಾಕ್ಯವಾದಂತಹ ಬೆಳಕು ಎಲ್ಲವನ್ನು ಬಹಿರಂಗಪಡಿಸುತ್ತದೆ. Bible is just not there for us to only to take to church and come back and keep in our shelf. ಸತ್ಯವೇದ ಬರೀ ಸಭೆಗೆ ತೆಗೆದುಕೊಂಡು ಹೋಗಿ ಬಂದು ಮತ್ತೆ ಪುನಃ ಅದು ಇರುವ ಸ್ಥಳದಲ್ಲಿ ಇಡುವಂತದ್ದು ಅಲ್ಲ. Bible is a manual for life. ಬೈಬಲ್ ನಮಗೆ ನಮ್ಮ ಜೀವಿತದ ಮಾರ್ಗಸೂಚಿಯಾಗಿರುತ್ತದೆ. Only when we read that ನಾವು ಅದನ್ನು ಓದಿದಾಗ ಮಾತ್ರ we'll understand more about the creator. ಆ ಒಂದು ಸೃಷ್ಟಿಕರ್ತನ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು and we will understand we are the creator and what is our role in his big plan. ನಾವು ಆ ಸೃಷ್ಟಿ ಕಾರ್ಯವಾಗಿರುತ್ತದೆ ಮತ್ತೆ ನಮ್ಮ ಒಂದು ಜೀವಿತ ಆತನ ಒಂದು ಕಾರ್ಯಗಳಲ್ಲಿ ಏನಾಗಿದೆ ಎಂಬುದಾಗಿ. Hallelujah. So the first lesson is that we need to have the light in our life. ಮೊದಲನೆಯ ಪಾಠ ನಮ್ಮ ಜೀವಿತದಲ್ಲಿ ಆ ಬೆಳಕಿರಬೇಕು. And the second we see, ಎರಡನೆಯದಾಗಿ ನಾವು ನೋಡುತ್ತೇವೆ, this woman sweep the house. ಈ ಸ್ತ್ರೀ ಆ ಮನೆಯನ್ನು ಗೂಡಿಸಿದಳು ಎಂಬುದಾಗಿ. Amen. Amen. What does this give us? ಇದು ನಮಗೆ ಏನು ತಿಳಿಸುತ್ತದೆ? So sweeping always is a cleaning. ಮನೆ ಗೂಡಿಸುವುದು ಅದು ಒಂದು ಶುಚಿಗೊಳಿಸುವುದರ ಬಗ್ಗೆ ಹೇಳುತ್ತದೆ. So today we need to cleanse ourselves according to the word of God. ಇವತ್ತು ನಾವು ನಮ್ಮನ್ನು ಶುಚಿಗೊಳಿಸಬೇಕು ದೇವರ ವಾಕ್ಯದ ಪ್ರಕಾರ. If we try to examine ourselves, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ many things in our life ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ which is not required but still we have that in our house. ಅದು ಬೇಡದೇ ಇರಬಹುದು ಆದ್ರೆ ಅದು ನಮ್ಮ ಮನೆಗಳಲ್ಲಿ ಇದೆ. The house here represents our hearts. ಮನೆ ಇಲ್ಲಿ ನಮ್ಮ ಹೃದಯವನ್ನು ಸೂಚಿಸುತ್ತದೆ. There are many unwanted junk in our house called heart. ಅನೇಕ ಬೇಡದೇ ಇರುವಂತಹ ಕೆಟ್ಟ ವಸ್ತುಗಳು ಈ ಮನೆಯಾದಂತಹ ನಮ್ಮ ಹೃದಯದಲ್ಲಿ ಇರುತ್ತದೆ. So let us think about this. ನಾವು ಸ್ವಲ್ಪ ಯೋಚಿಸಿ ನೋಡುವ. Many unwanted stuff in a house. ಅನೇಕ ಬೇಡದೇ ಇರುವಂತಹ ವಸ್ತುಗಳು ಮನೆಯಲ್ಲಿ. And if anything is lost in that place, ಮತ್ತೆ ಏನಾದ್ರೂ ಅಮೂಲ್ಯವಾದದ್ದು ಅಲ್ಲಿ ಕಳೆದುಕೊಂಡಿದ್ದರೆ searching or finding it becomes very difficult. ಅದನ್ನು ಹುಡುಕಿ ತೆಗೆಯುವುದು ಅದು ತುಂಬಾ ಕಷ್ಟವಾಗಿರುತ್ತದೆ. So this woman sweeps the house. ಅದಕ್ಕಾಗಿ ಈ ಸ್ತ್ರೀ ಆ ಮನೆಯನ್ನು ಶುಚಿಗೊಳಿಸುತ್ತಾಳೆ, ಗುಡಿಸುತ್ತಾಳೆ. Cleanse the house. ಅದನ್ನು ಶುಚಿಗೊಳಿಸುತ್ತಾಳೆ. Today let us cleanse our hearts. ಇವತ್ತು ನಮ್ಮ ಹೃದಯವನ್ನು ಶುಚಿಗೊಳಿಸೋಣ. So the word of God will purify us like how the fire purifies the gold. ದೇವರ ವಾಕ್ಯವು ನಮ್ಮನ್ನು ಪರೀಕ್ಷಿಸಿ ಅದು ಪರಿಶೋಧಿಸುತ್ತದೆ, ಹೇಗೆ ಬಂಗಾರ ಪುಟಕ್ಕೆ ಹಾಕಿ ಶುಚಿಗೊಳಿಸುತ್ತಾರೋ ಹಾಗೆಯೇ. So are we willing to say to the Holy Spirit, cleanse me, sweep me, take away all that is not required in my life? ಪವಿತ್ರಾತ್ಮನಲ್ಲಿ ನಾವು ಕೇಳಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೇವಾ? ನನ್ನನ್ನು ಶುಚಿಗೊಳಿಸು, ನನ್ನನ್ನು ಒಳ್ಳೆಯ ಜೀವಿತಕ್ಕೆ ನನ್ನನ್ನು ಸರಿಪಡಿಸು ಎಂಬುದಾಗಿ. In my life, ನನ್ನ ಜೀವಿತದಲ್ಲಿ before
reading the word of God, ದೇವರ ವಾಕ್ಯವನ್ನು ಓದುವುದಕ್ಕೆ ಮುನ್ನ, before Christ being born in my life, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಹುಟ್ಟುವುದಕ್ಕೆ ಮುನ್ನ many bad stuff was there in me. ಅನೇಕ ಕೆಟ್ಟ ವಿಷಯಗಳು ನನ್ನಲ್ಲಿ ಇತ್ತು. When the light of Christ came into my heart, ಕ್ರಿಸ್ತನ ಬೆಳಕು ನನ್ನ ಹೃದಯದಲ್ಲಿ ಬಂದಾಗ, and this Christ, the Holy Spirit helped me to read the word of God, inspired me to read the Bible. ಕ್ರಿಸ್ತನ ಮೂಲಕ ಪವಿತ್ರಾತ್ಮನು ಈ ಒಂದು ದೇವರ ವಾಕ್ಯವನ್ನು ಓದಲಿಕ್ಕೆ ಅದು ಪ್ರೇರೇಪಿಸಿತ್ತು. And as I was reading the word of God, ನಾನು ದೇವರ ವಾಕ್ಯವನ್ನು ಓದುತ್ತಾ every day meditating on the word of God, ದಿನೇ ದಿನೇ ಅದರಲ್ಲಿ ಮನನ ಮಾಡುತ್ತಾ, there was many unwanted things which the Holy Spirit took away from my life. ಅನೇಕ ಬೇಡದಿರುವ ಒಂದು ವಿಷಯಗಳು ಪವಿತ್ರಾತ್ಮನು ನನ್ನ ಜೀವಿತದಿಂದ ತೆಗೆದು ಹಾಕಿದ. How beautifully Jesus has told this parable in each sequence. ಎಷ್ಟು ಸುಂದರವಾಗಿ ಯೇಸು ಸ್ವಾಮಿ ಈ ದೃಶ್ಯಾಂತವನ್ನು ಒಂದಾದ ನಂತರ ಒಂದನ್ನು ಹೇಳಿದ್ದಾರೆ. First light, ಮೊದಲನೆಯದಾಗಿ ಬೆಳಕು, and then cleansing or sweeping. ತದನಂತರದಲ್ಲಿ ಶುಚಿಗೊಳಿಸುವುದು. Because in darkness we cannot clean the house. ಯಾಕಂದ್ರೆ ಕತ್ತಲೆಯಲ್ಲಿ ನಾವು ಮನೆಯನ್ನು ಶುಚಿಗೊಳಿಸಲಿಕ್ಕೆ ಆಗುವುದಿಲ್ಲ. So Jesus coming into our life, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದಾಗ, it represents the light. ಅದು ಬೆಳಕನ್ನು ಸೂಚಿಸುತ್ತದೆ. And sweeping is where the word of God cleanses us in and through our life. ಶುಚಿಗೊಳಿಸುವುದು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಶುಚಿಗೊಳಿಸುವುದು. And then what she does, the third thing, ಮೂರನೇದಾಗಿ ಆಕೆ ಮಾಡುವುದು, search carefully. ನಿಷ್ಠೆಯಿಂದ ಅದನ್ನು ಹುಡುಕುವುದು. Hallelujah. Hallelujah. Seek ye the kingdom of God, and rest all shall be added unto you. ಮೊದಲು ದೇವರ ರಾಜ್ಯವನ್ನು ಹುಡುಕಿದೆ, ತದನಂತರದಲ್ಲಿ ಎಲ್ಲವೂ ನಿಮಗೆ ಕೂಡುವುದು ಎಂಬುದಾಗಿ. She lost one coin. ಆಕೆ ಒಂದು ನಾಣ್ಯ ಕಳ್ಕೊಂಡಳು. And to get back that coin, ಆ ಒಂದು ನಾಣ್ಯವನ್ನು ಹಿಂತಿರುಗಿ ಪಡೆಯಲಿಕ್ಕೆ she did this 3 different process. ಆಕೆ ಈ 3 ವಿಧಾನಗಳಿಂದ ಅದನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿದಳು. She searched carefully. ಆಕೆಯು ನಿಷ್ಠೆಯಿಂದ ಹುಡುಕಿದಳು. Sweeping is different, searching is different. ಶುಚಿಗೊಳಿಸುವುದು ಅದು ಬೇರೆ, ಹುಡುಕುವುದು ಅದು ಬೇರೆ. And after this, ಇದಾದ ನಂತರ she was able to find what she lost. ಆಕೆಗೆ ತಾನು ಕಳೆದುಕೊಂಡದ್ದನ್ನು ಹಿಂತಿರುಗಿ ಪಡೆಯಲಿಕ್ಕೆ ಸಾಧ್ಯವಾಯಿತು. And this woman was so happy. ತದನಂತರದಲ್ಲಿ ಆಕೆ ತುಂಬಾ ಸಂತೋಷಿಸಿದಳು. She called her friends and neighbors together saying, "Rejoice, I have found what I lost." ಆಕೆ ತನ್ನ ಸ್ನೇಹಿತರನ್ನು, ಅಕ್ಕಪಕ್ಕದವರನ್ನು ಎಲ್ಲರನ್ನು ಕರೆದು ಸಂತೋಷದಿಂದ, ನೋಡಿರಿ, ನಾನು ಕಳೆದುಕೊಂಡದ್ದನ್ನು ನಾನು ಹಿಂತಿರುಗಿ ಪಡೆದನು. Do you want to rejoice? ನೀವು ಸಂತೋಷಿಸಬೇಕಾ? Do these 3 things if you have lost something. ಈ 3 ನಿಮ್ಮ ಜೀವಿತದಲ್ಲಿ ಮಾಡಿರಿ, ನೀವೇನನ್ನು ಕಳೆದುಕೊಂಡಿದ್ದೀರಿ. Allow the light of Jesus to come into your life. ಯೇಸು ಕ್ರಿಸ್ತನ ಬೆಳಕು ನಿಮ್ಮ ಜೀವಿತದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡಿ. Allow the Holy Spirit to cleanse you and me according to the word of God. ಪವಿತ್ರಾತ್ಮನನ್ನು, ನಿಮ್ಮನ್ನು, ನಮ್ಮನ್ನು ತನ್ನ ದೇವರ ವಾಕ್ಯದಲ್ಲಿ ಶುಚಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡಿ. And when we search carefully, ಮತ್ತು ನಾವು ನಿಷ್ಠೆಯಿಂದ ಹುಡುಕುವುದಾದರೆ, God will restore what we have lost. ದೇವರು ಎಲ್ಲವನ್ನು ಹಿಂದಿರುಗಿಸಿಕೊಡುವ ಆತನಾಗಿರುತ್ತಾನೆ, ನಾವೇನು ಕಳೆದುಕೊಂಡಿದ್ದೇವೆ. And we will have a testimony out of our test. ಆಗ ನಮ್ಮಲ್ಲಿ ಸಾಕ್ಷಿ ಇರುತ್ತದೆ ನಮ್ಮ ಎಲ್ಲಾ ಒಂದು ಪರೀಕ್ಷೆಯಿಂದ. And we can glorify God. ಆಗ ನಾವು ದೇವರಲ್ಲಿ ನಾವು ಸಂತೋಷಿಸಬಹುದು. And we can tell to others, neighbors and friends what God has done in our life. ಅನೇಕರಿಗೆ ನಾವು ಸಾರಬಹುದು ದೇವರು ಏನು ನಮ್ಮ ಜೀವಿತದಲ್ಲಿ ಮಾಡಿದನೆಂಬುದಾಗಿ. Again here Jesus says that if one sinner repents, ಮತ್ತೊಮ್ಮೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಒಂದು ಪಾಪಿಯು ಮನ ತಿರುಗಿದರೆ angels and heavens will rejoice. ಪರಲೋಕವು ಸಂತೋಷಿಸುವುದು ಮತ್ತೆ ದೇವದೂತರು ಸಂತೋಷಿಸುತ್ತಾರೆ ಎಂಬುದಾಗಿ.
God will be happy when people from darkness, when they come to light. ದೇವರು ಸಂತೋಷಿಸುತ್ತಾನೆ ಯಾವಾಗ ಜನರು ಕತ್ತಲೆಯಿಂದ ಬೆಳಕಿಗೆ ಬರುತ್ತಾರೋ ಆಗ. Have light in your life. ನಿಮ್ಮ ಜೀವಿತದಲ್ಲಿ ಬೆಳಕಿರಲಿ. Then you can find what you have lost. ಆಗ ನೀವು ಕಳೆದುಕೊಂಡದ್ದನ್ನು ಹುಡುಕಲಿಕ್ಕೆ ಸಾಧ್ಯವಾಗುತ್ತದೆ. Don't be in darkness. ಕತ್ತಲೆಯಲ್ಲಿ ಇರಬೇಡಿ. Darkness, sin brings darkness. ಪಾಪ ಕತ್ತಲೆಯನ್ನು ಬರಗೊಳಿಸುತ್ತದೆ. The darkness hides many things. ಆ ಕತ್ತಲೆ ಅನೇಕ ವಿಷಯಗಳನ್ನು ಮುಚ್ಚಿ ಹಾಕುತ್ತದೆ. Even though you have everything, you will not be able to enjoy anything. ನಿಮಗೆ ಎಲ್ಲ ಇರಬಹುದು, ಆದರೆ ಏನನ್ನೂ ನಿಮಗೆ ಅನುಭವಿಸಲಿಕ್ಕೆ ಆಗದೇ ಇರಬಹುದು. But when you turn towards light, ಆದರೆ ನೀವು ಬೆಳಕಿನ ಕಡೆ ತಿರುಗಿಕೊಂಡರೆ you will be happy and rejoicing. ನೀವು ಸಂತೋಷಿಸಿ ಉಲ್ಲಾಸದಿಂದ ಇರುತ್ತೀರಾ. When we turn towards light, ನಾವು ಬೆಳಕಿನ ಕಡೆಗೆ ತಿರುಗುವುದಾದ್ರೆ even our own shadows will be behind us. ನಮ್ಮ ನೆರಳು ಸಹ ನಮ್ಮ ಹಿಂದೆ ಬರುವಂತದ್ದಾಗಿರುತ್ತದೆ. Let not our shadow or the darkness be before us, but let it be behind us. ನಮ್ಮ ನೆರಳು ಅಥವಾ ಕತ್ತಲೆ ನಮ್ಮ ಮುಂದೆ ಇರದೇ ಇರಲಿ, ಆದರೆ ಅದು ನಮ್ಮ ಹಿಂದೆ ಇರುವುದಾಗಿರಲಿ. But let us have Jesus Christ, the light of the world, before us. ಆದರೆ ಯೇಸು ಕ್ರಿಸ್ತನು ಲೋಕದ ಬೆಳಕಾದಾತನು ನಮ್ಮ ಮುಂದೆ ಹೋಗಲಿ. And may God restore all you have lost. ದೇವರು ಎಲ್ಲವನ್ನು ನಿಮಗೆ ಸಮಕೂಲಿಸಲಿ, ನೀವು ಏನನ್ನು ಕಳೆದುಕೊಂಡಿರೋ ಅದನ್ನು. And Jesus paid the cost on the cross. ಅದೆಲ್ಲದಕ್ಕೂ ಬೇಕಾಗಿರುವಂತ ಒಂದು ಸಂಬಳ ಯೇಸು ಸ್ವಾಮಿ ಆ ಕ್ರೂಜೆಯ ಮೇಲೆ ನಿಮಗೋಸ್ಕರ ಕೊಟ್ಟನು. So that we will find what we have lost. ನಾವು ಏನನ್ನು ಕಳೆದುಕೊಂಡಿದ್ದೇವೋ ಅದನ್ನು ನಾವು ಪಡೆದುಕೊಳ್ಳುವುದಕ್ಕೆ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you.